ಹಾಯ್ ಎಲ್ಲರಿಗೂ. ಇವತ್ತು ನಾವು ಕ್ವಿಕ್ ಆಗಿ ಒಂದು ಸಾಂಬಾರ್ ಮಾಡುವ. ಇಲ್ಲಿ ನಾನು 7 ವೆಜಿಟೇಬಲ್ಸ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕಿ 5 ನಿಮಿಷ ಬೇಯಿಸಬೇಕು. ಬೇಯಿಸಿದ ತೊಗರಿ ಬೇಳೆಗೂ ಹಾಕಿ ಬೆಂದ್ಕೊಳ್ತಾ ಇರಲಿ. ಈಗ ಮಸಾಲೆಗೆ 1 ಕಪ್ ತೆಂಗಿನಕಾಯಿ ತುರಿ, 2ರಿಂದ 3 ಸ್ಪೂನ್ ಆಗುವಷ್ಟು ಸಾಂಬಾರು ಹುಡಿ. ಇಲ್ಲಿ ನೀವು ಯಾವ ಸಾಂಬಾರ್ ಪುಡಿನಾದ್ರೂ ತಗೊಳ್ಬಹುದು. ಸ್ವಲ್ಪ ಹುಣಸೆ ಹುಳಿ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಗ್ರೈಂಡ್ ಮಾಡಿರೋ ಮಸಾಲೆನ ವೆಜಿಟೇಬಲ್ಸಿಗೆ ಆ್ಯಡ್ ಮಾಡಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಬೋದು. ಅದು ಕುದಿತಾ ಇರುವಾಗಲೇ ಒಂದು ಒಗ್ಗರಣೆ ಕೊಡಿ. ಸಾಸಿವೆ, ತೆಂಗಿನೆಣ್ಣೆ ಮತ್ತು ಒಣಮೆಣಸು ಅಷ್ಟೇ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೂಪರ್ ಆಗಿರೋ ಸಾಂಬಾರು ರೆಡಿಯಾಗಿದೆ. ಜಸ್ಟ್ 10 ಮಿನಿಟ್ಸಲ್ಲಿ. ಈ ಸಾಂಬಾರು ನಿಮಗೆ ಇಡ್ಲಿ ಜೊತೆ, ಅನ್ನದ ಜೊತೆ, ಚಪಾತಿ ಮತ್ತು ದೋಸೆ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.